ಬಾರಿ ಒಳ್ಳೆ ಟೀಚರು, ಇವರಿಗೆ ಹೀಗೆ ಆಗ್ಬಾರ್ದಿತ್ತು ಅನ್ನುವಂತಹ ಮಾತನ್ನ ಸಾಕಷ್ಟು ಮಂದಿ ಹೇಳ್ತಾ ಇದ್ದಾರೆ. ನನಗೆ ಗೊತ್ತಾಗುವ ಇವ್ರ ನಾನು ಹೀಗೆ ಹೇಳು ಅಂತ ಎಬ್ಬಿಸ್ತಾರೆ. ನಂಗೆ ಹೇಳಲಿಕ್ಕೆ ಆಗುದಿಲ್ಲ, ನಂಗೆ ಏನಾಯ್ತು ಅನ್ನುವಾಗ ನಿಂಗೆ ಮರದ ಗೆಲ್ಲು ಬಿತ್ತು ಅಂತ ಹೇಳಿದ್ರು. ಅವಾಗ ಮತ್ತೆ ನಾನು ಹೀಗೆಲ್ಲ ಒಮ್ಮೆ ಟಚ್ ಮಾಡಿ ನೋಡಿದೆ, ಎಲ್ಲ ಸ್ಪಂಜನಾಗಿತ್ತು, ಸೆನ್ಸೇಷನ್ ಇರಲಿಲ್ಲ. ಅಂಗನವಾಡಿಯಲ್ಲಿ ಎಷ್ಟು ವರ್ಷ ಕೆಲಸ ಮಾಡಿದ್ದೀರಾ? 29 ವರ್ಷ. 29 ವರ್ಷ ಆಯ್ತು. ಈಗ ರಿಸೈನ್ ಮಾಡಿದ್ದೀರಾ? ಮಾಡಿದ್ದೇನೆ. ಆಗುದಿಲ್ಲ. ಹೋಗುವಾಗ್ಲೇ ಅವರಿಗೆ ಅಂಗನವಾಡಿಯಲ್ಲಿ ಏನು ಬೇಕು ಅಷ್ಟೆಲ್ಲ ನಾನು ಅವರ ತಲೆಗೆ ತುಂಬಿಸಿ ಕಳಿಸ್ತೇನೆ. ಅದೊಂದು ನಾನು ತುಂಬಾ ತುಂಬಾ ಹೆಮ್ಮೆಯಲ್ಲಿ ಹೇಳಿಕೊಳ್ತೇನೆ. ನಮ್ಮ ಇದ್ರು ಮ್ಯಾಮ್. ಎಷ್ಟು ಮಿಸ್ ಮಾಡ್ಕೊಳ್ತೀರಾ ಮಕ್ಕಳನ್ನ? ತುಂಬಾನೇ ಮೇಡಮ್. ನಿಮಗೆ ಮಕ್ಕಳಾಗಿ ಮಕ್ಕಳು ಇರಲಿಲ್ಲ, ನಾ ಮಕ್ಕಳನ್ನೇ ನಮ್ಮ ಮಕ್ಕಳು ಅಂತ ನೆನೆಸಿಕೊಂಡಿದ್ದೆ. ನನಗೆ ಯಾವತ್ತೂ ನನಗೆ ಮಕ್ಕಳಿಲ್ಲ ಅಂತ ಹೇಳುವಂಥದ್ದು ನನಗೆ ಅನಿಸ್ತಾನೆ ಇರಲಿಲ್ಲ. ಈಗ ಇದು ಇನ್ಸಿಡೆಂಟ್ ಆದ್ಮೇಲೆ ನಾವು ಪ್ರತಿದಿನ ಸಫರ್ ಆಗ್ತಿದ್ದೇನೆ. ನಂಗೆ ಹೀಗೆ ಆಯ್ತಲ್ಲ, ನಮ್ಮ ಮಕ್ಕಳ ಜೊತೆ ತುಂಬಾ ಖುಷಿ ಇದ್ದೆ ಮೇಡಮ್. ತುಂಬಾ ಖುಷಿ ಇತ್ತು, ತುಂಬಾ ಖುಷಿಯಲ್ಲಿದ್ದೆ. ಸಂಬಳ ಕಡಿಮೆ ಇದ್ರು ಕೂಡ ಮೇಡಮ್ ಆ ಮಕ್ಕಳ ಜೊತೆ ಒಂದು ಪ್ರೀತಿ ಇತ್ತು. ಆ ಪ್ರೀತಿ ಕೋಟಿ ಕೊಟ್ಟು ಕೂಡ ಸಿಗ್ಲಿಕ್ಕಿಲ್ಲ, ಎಷ್ಟು ಸಿಗ್ಲಿಕ್ಕಿಲ್ಲ. ಬಾರಿ ಒಳ್ಳೆ ಟೀಚರು, ಇವರಿಗೆ ಹೀಗೆ ಆಗ್ಬಾರ್ದಿತ್ತು ಅನ್ನುವಂತಹ ಮಾತನ್ನ ಸಾಕಷ್ಟು ಮಂದಿ ಹೇಳ್ತಾ ಇದ್ದಾರೆ. ನಾವು ಬಂದಿರುವಂತಹದ್ದು ಕಲ್ಮಕ್ಕಾರಿನ ಅಂಗನವಾಡಿ ಕೇಂದ್ರದ ನೇತ್ರಾವತಿ ಅಂಗನವಾಡಿ ಶಿಕ್ಷಕಿಯವರ ಮನೆಗೆ. ಹಾಗಾಗಿ ಅವರ ಬಾಳಲ್ಲಿ ಏನಾಯಿತು, ಸಡನ್ ಆಗಿ ಹುಷಾರಿದ್ದವರು ಈಗ ವೀಲ್ ಚೇರ್ ಅನ್ನ ಹಿಡಿದಿದ್ದಾರೆ. ಹಾಗಾಗಿ ಅವ್ರು ನಾನು ಮಾತಾಡಿಸ್ಬೇಕು, ಅವರ ಲೈಫಲ್ಲಿ ಏನಾಯ್ತು ಅಂತ ತಿಳ್ಕೊಳ್ಬೇಕು, ಕಷ್ಟ ಇದೆ ಅನ್ನುವಂತಹ ಮಾತನ್ನ ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಮಾತಾಡಿಸ್ತೇನೆ. ಮೇಡಮ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಹುಷಾರಿದ್ದೇನೆ. ಕೇಳಬಾರ್ದು, ನೋಡೋದು ಗೊತ್ತಾಗತ್ತೆ, ಆದ್ರೂ ರಿಕವರಿ ಆಗ್ತಾ ಇದೀರಾ? ಓಕೆ. ಎಲ್ಲರ ಬಾಯಲ್ಲಿ ಒಂದೇ ಮಾತು, ಒಳ್ಳೆಯವರಿಗೆ ಹೀಗಾಯ್ತು ಅನ್ನುವಂಥದ್ದು ಅಂತ. ನೀವು ಮಾತಾಡ್ಬೇಕು, ಏನಾಯ್ತು ನಿಮಗೆ, ಈ ಪರಿಸ್ಥಿತಿ ಕಾರಣ ಏನಾಯ್ತು, ಸಡನ್ ಹುಷಾರಿದ್ದವರು ಹೀಗಾದ್ರಿ ಅನ್ನುವಂಥದ್ದು ಯಾಕಾಗಿ ಅಂತ. ಅದು ನಾವು ಹೋದ್ದು ಸೌದೆಗೆ ಅಂತ ಹೋದ್ವಿ ಅಮ್ಮ. ಅದು ಸೌದೆ ಕೊಯ್ಯುವಾಗ ಆ ಮರದ ಬುಡದಲ್ಲಿ ನಾವಿದ್ದದಲ್ಲ, ನಾವಿದ್ದದ್ದು ತುಂಬಾ ದೂರದಲ್ಲಿ. ಇಬ್ರು ಅದೇ ಮರದ ಬುಡದಲ್ಲಿ ಸ್ವಲ್ಪ ದೂರದಲ್ಲಿ ಇದ್ದೆವು. ಅಷ್ಟಾಗ ಅವರು ಸ್ವಲ್ಪ ಆ ಮರದ ಹತ್ರ ಹೋದ್ರು. ಅಷ್ಟಾಗ ನಾನು ಅವರನ್ನು ಕರೆದೆ, ಬೇಡ ಬನ್ನಿ, ಅದಲ್ಲಿ ಹತ್ತಿರ ಏನೋ ಒಂದು ಆಗ್ತದೆ ಅಂತ, ನಂಗೆ ಏನೋ ಒಂದು ಆಯ್ತೇನೋ, ಈಚೆ ಬನ್ನಿ ಅಂತ. ಹಾಗೆ ನಾವು ಸ್ವಲ್ಪ ತುಂಬಾ ದೂರದಲ್ಲಿ ಇದ್ದೆವು. ಯಾವ ಮರದ ಗೆಲ್ಲು ಬಂದು ನಂಗೆ ಬಿತ್ತು ಅಂತ ನಂಗೆ ಗೊತ್ತಿಲ್ಲ. ನನಗೆ ಗೊತ್ತಾಗುವ ಇವ್ರ ನಾನು ಹೀಗೆ ಹೇಳು ಅಂತ ಎಬ್ಬಿಸ್ತಾರೆ. ನಂಗೆ ಹೇಳಲಿಕ್ಕೆ ಆಗುದಿಲ್ಲ, ನಂಗೆ ಏನಾಯ್ತು ಅನ್ನುವಾಗ ನಿಂಗೆ ಮರದ ಗೆಲ್ಲು ಬಿತ್ತು ಅಂತ ಹೇಳಿದ್ರು. ಅವಾಗ ಮತ್ತೆ ನಾನು ಹೀಗೆಲ್ಲ ಒಮ್ಮೆ ಟಚ್ ಮಾಡಿ ನೋಡಿದೆ, ಎಲ್ಲ ಸ್ಪಂಜನಾಗಿತ್ತು, ಸೆನ್ಸೇಷನ್ ಇರಲಿಲ್ಲ. ಹಾಗೆ ನೇತ್ರಾವತಿ ಅವರು ಕಲ್ಮಕ್ಕಾರ್ನವರು, ಮದುವೆಯಾಗಿ ಬಂದವರು. ಕಲ್ಮಕಾರ ಮನೆ, ಅಮ್ಮನ ಮನೆ ಕಲ್ಮಕಾರು, ಮದುವೆ ಅದು ದೇವಕ್ಕೆ, ದೇವಚಳ ಗ್ರಾಮದ ದೇವ. ಅಂಗನವಾಡಿಯಲ್ಲಿ ಎಷ್ಟು ವರ್ಷ ಕೆಲಸ ಮಾಡಿದ್ದೀರಾ? 29 ವರ್ಷ ಆಯ್ತು. 29 ವರ್ಷ ಆಯ್ತು. ಈಗ ರಿಸೈನ್ ಮಾಡಿದ್ದೀರಾ? ಮಾಡಿದ್ದೇನೆ. ಆಗುದಿಲ್ಲ ಮ್ಯಾಮ್, ಆಗುದಿಲ್ಲ. ನಿಮಗೆ ಅಂದ್ರೆ ಬ್ಯಾಕ್ಗ್ರೌಂಡ್ ನನಗೆ ಕೇಳ್ತಾ ಇರುವಂತದ್ದು, ಎಷ್ಟು ಕಷ್ಟ ಇದೆ ನಿಮಗೆ ಅಂತ? ತುಂಬಾನೇ ಕಷ್ಟ ಇದೆ ಮ್ಯಾಮ್, ತುಂಬಾ ಕಷ್ಟ ಇದೆ. ಇವಾಗ ಕೆಲ್ಸಕ್ಕೆ ಹೋಗ್ಲಿಕ್ಕೆ ಅವ್ರಿಗೆ ಆಗುದಿಲ್ಲ. ಅವ್ರೆಂತ ಕೆಲಸ ಮಾಡ್ತಾರೆ? ಅವರು ಗಾರೆ ಕೆಲಸ ಮಾಡ್ತಿದ್ರು. ಆಟೋ ಇದೆ, ಆಟೋ ನಿಂತಲ್ಲೇ ಇದೆ. ಅದು ನಾವು ಬೆಳ್ತಂಗಡಿಗೆ ಟ್ರೀಟ್ಮೆಂಟ್ಗೆ ಹೋದೆವು. ಆವಾಗ ಅದು ಮೂಲೆಯಲ್ಲಿದ್ದು ಅದು ಓಡಿಸ್ತಾ ಇದ್ರು ಅವರು. ಫಸ್ಟಿಗೆ ಗಾರೆ ಕೆಲಸ ಮಾಡಿದ್ರು, ಆಮೇಲೆ ಅವ್ರಿಗೆ ಹುಷಾರಿಲ್ಲದಾಗ ಆಯ್ತು, ಪ್ಯಾರಲೈಸಿಸ್ ಆಗಿ ತುಂಬಾ ಸಫರ್ ಆಗಿದ್ದಾರೆ ಅವರು. ಆಗ ಆಮೇಲೆ ಇನ್ನು ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಆಟೋನ ತಕೊಂಡದ್ದು. ಆಟೋ ತಕೊಂಡು ಆಟೋದಲ್ಲಿ ಕೆಲಸ ಮಾಡ್ತಾ ಇದ್ರು. ಆವಾಗ ನಂಗೆ ಹೀಗೆ ಆಯ್ತಲ್ಲ, ಟ್ರೀಟ್ಮೆಂಟ್ಗೆ ಅಂತೇಳಿ ಬೆಳ್ತಂಗಡಿ ಹೋದೆವು. ಅದು ಅಲ್ಲಿ ವಾಕಿಯಾಗಿ ಆ ಮೂಮೆಂಟ್ಗೆ ಗೊತ್ತಾಗ್ಲಿಲ್ಲ, ಬೇಗ ಹೋಗಿ ಅವರು 3 ತಿಂಗಳಲ್ಲಿ ಆಗ್ತದೆ ಅಂತ ಹೇಳಿದ್ರು. ಹೀಗೆ ಆಗ್ತದೆ ಅಂತ ಅನ್ಕೊಂಡಿರ್ಲಿಲ್ಲ. ನೇತ್ರಾವತಿ ಅವರು ಎಷ್ಟು ಓದಿದ್ದು, ಒಳ್ಳೆ ನಾಲೆಜ್ ಇದೆ, ಮಕ್ಕಳು ಹುಷಾರಾಗ್ಬೇಕು. ನಮ್ಮ ರಿಪೋರ್ಟರ್ ಹೇಳ್ತಾ ಇದ್ರು, ಎನ್ನ ಶಾಲೆಗೆ ಬರ್ತನ ಚೋಕ್ರು ಎಡ್ಡೆ ಓದುತ್ತ ಪೋಡು ಒಂದು ಪನಂತಿರ್ತಾರೆ ಅಂತ. ಹೇಗೆ ಅಂತ, ಎಷ್ಟು ಓದಿದ್ದೀರಾ ನೀವು? ಹೇಗೆ? ನಾನು ಓದಿದ್ದು SSLC ಮ್ಯಾಮ್, SSLC ಸೆಕೆಂಡ್ ಕ್ಲಾಸ್. ಆವಾಗ ಒಳ್ಳೆ ಮಾತಾಡ್ತೀರಾ ನೀವು, ಅದೇ ಹೇಳಿ. ಆವಾಗ ಅಷ್ಟೇ ಅಲ್ಲ, ನನ್ನದೊಂದು ಹಂಗಿಲ್ಲ, ನಂದೊಂದು ನಮ್ಮನ್ನು ನಂಬಿ ಬಂದವರು. ಈಗ ಇಂಗ್ಲಿಷ್ ಮೀಡಿಯಂಗೆಲ್ಲ ಹೋಗ್ತಾರೆ, LKG UKG ಹೋಗ್ತಾರೆ. ನಾವು ಹೇಳ್ಬಾರ್ದು, ನಾವು ಅವರ ಬುಕ್ಕನ್ನು ನಾವು ಕೂಡ ನೋಡಿದ್ದೇವೆ ಹೇಗೆ ಅಂತ. ಅಲ್ಲಿ ಅವರು ತುಂಬಾ ಬೇಕಾದಷ್ಟು ಅಮೌಂಟ್ ಕೊಟ್ಟು ಕಳಿಸ್ತಾರೆ. ನಂದೊಂದು ಹಾಗೆ ಏನು ಇತ್ತು ಅಂತ ಹೇಳಿದ್ರೆ, ಮಕ್ಕಳು 1ನೇ ಕ್ಲಾಸಿಗೆ ಹೋಗಾಗ ಅವ್ರಿಗೆ ಏನೆಲ್ಲ ಬೇಕು, ನಾವು ಮುಂಚೆಲ್ಲ ನಾವು ಅಲ್ಲಿಗೆ ಹೋದ ಮೇಲೆ ಈ ಕಲಿತಿದ್ದದಲ್ಲ, ಇನ್ನೂ ಹಾಗೆ ಆಗ್ಬಾರ್ದು. ಹೋಗುವಾಗ್ಲೇ ಅವರಿಗೆ ಅಂಗನವಾಡಿಯಲ್ಲಿ ಏನು ಬೇಕು ಅಷ್ಟೆಲ್ಲ ನಾನು ಅವರ ತಲೆಗೆ ತುಂಬಿಸಿ ಕಳಿಸ್ತೇನೆ. ಅದೊಂದು ನಾನು
ತುಂಬಾ ತುಂಬಾ ಹೆಮ್ಮೆಯಿಂದ ಹೇಳಿಕೊಡ್ತಿದ್ರು. ತುಂಬಾ ಮಕ್ಕಳಿದ್ರು ಕ್ಲಾಸಲ್ಲಿ, ಶಾಲೆಯಲ್ಲಿ ಇದ್ರು ಮ್ಯಾಮ್. 50 ತನಕ ಬರ್ತಿದ್ರು ಅವಾಗ. 50, ಆಮೇಲೆ 35, 40 ಅಂತೂ ಬೇಸಿಗೆಗಾಲದಲ್ಲಿ 40ಕ್ಕಿಂತ ಕಡಿಮೆ ಇರಲಿಲ್ಲ. 38, 40 ಕಂಪಲ್ಸರಿ ಬರ್ತಿದ್ರು. ಇಂಗ್ಲಿಷ್ ಮೀಡಿಯಂಗೆ ಯಾರು ಹೋಗ್ತಿರ್ಲಿಲ್ಲ ಅವಾಗ. ಒಂದು ಬೆರಳೆಣಿಕೆ ಎಷ್ಟು, 1, 2, 3 ಜನ ಕಳಿಸ್ತಿದ್ರು ಅಷ್ಟೇ. ಕೆಲವರು ಹೋಗ್ತಾರಲ್ಲ ಹಾಗೆ. ಇನ್ನೆಷ್ಟು ವರ್ಷ ಇತ್ತು ಸರ್ವಿಸ್ ನಿಮಗೆ? 36, 2036 ರಿಸೈನ್ ಮಾಡಿ ಇದು ಅದೇ ಕಂಟಿನ್ಯೂ ಇತ್ತು. ಈಗ ರಿಸೈನ್ ಮಾಡಿದ್ದೇನೆ. ಎಷ್ಟು ಮಿಸ್ ಮಾಡ್ಕೊಳ್ತೀರಾ ಮಕ್ಕಳನ್ನ ಅಂತ? ತುಂಬಾನೇ ಮೇಡಮ್. ನಮಗೆ ಮದುವೆಯಾಗಿ ಮಕ್ಕಳಿರಲಿಲ್ಲ. ನಾ ಮಕ್ಕಳನ್ನೇ ನಮ್ಮ ಮಕ್ಕಳು ಅಂತ ನೆನೆಸ್ಕೊಂಡಿದ್ದೆ. ನನಗೆ ಯಾವತ್ತೂ ನನಗೆ ಮಕ್ಕಳಿಲ್ಲ ಅಂತ ಹೇಳುವಂಥದ್ದು ನನಗೆ ಅನ್ನಿಸ್ತಾನೆ ಇರಲಿಲ್ಲ. ನಮಗೆ ವರ್ಷಕ್ಕೊಂದು 20 CL ಇತ್ತು. ನಾನು CL ಮಾಡ್ತಿದ್ದೆ ಭಾರಿ ಕಡಿಮೆ. ನಾನು ರಜೆಯಲ್ಲಿ ಇದ್ರು ಕೂಡ ಏನಾದರೂ ಹೀಗೆ ಇದು ಹೇಳ್ತಾ ಇದ್ರು ಮಾತಾಡುವಾಗ, ನೆಟ್ಟಿಲ್ಲ ಅಂತ ಹೇಳಿದ್ರೆ ನೀವು ಹೊರಗಡೆ ಬಂದು ಕೆಲಸಗಳನ್ನ ಮಾಡಿಕೊಟ್ಟು ಹೋಗ್ತಾ ಇದ್ರು. ಅದೆಲ್ಲ ಮಾಡ್ತಿದ್ದೆವು. ಹಾಗೆ ನಂಗೆ ಮಕ್ಕಳಿಲ್ಲ ಅಂತ ಹೇಳುವಂಥದ್ದು ಫೀಲೇ ಇರಲಿಲ್ಲ. ಈಗ ಇಲ್ಲಿಗೆ ಬಂದ ಮೇಲೆ, ಈಗ ಇದು ಇನ್ಸಿಡೆಂಟ್ ಆದಮೇಲೆ ನಾವು ಪ್ರತಿದಿನ ಸಫರ್ ಆಗ್ತಿದ್ದೇನೆ. ಹಂಗೆ ಹೀಗೆ ಆಯ್ತಲ್ಲ. ನಾ ಮಕ್ಕಳ ಜೊತೆ ತುಂಬಾ ಖುಷಿ ಇದ್ದೆ ಮೇಡಮ್. ತುಂಬಾ ಖುಷಿ ಇದ್ದಿಲ್ಲ, ತುಂಬಾ ಖುಷಿಯಲ್ಲಿದ್ದೆ. ಯಾವುದೇ ಗೊತ್ತಾಗ್ತಿರ್ಲಿಲ್ಲ ನನಗೆ. ಬೆಳಿಗ್ಗೆ ಹೋದ್ರೆ ಸಾಯಂಕಾಲ ಗಂಟೆಗೆ ಬರುದು, ಎಂತ ಕೂಡ ಅದೆಲ್ಲ ಇರ್ಲಿಲ್ಲ. ಸಂಬಳ ಕಮ್ಮಿ ಆದ್ರೂ ನಾನು ಕೆಲಸ ಮಾಡ್ತಾ ಸಂಬಳ ಕಡಿಮೆ ಇದ್ರು ಕೂಡ ಮೇಡಮ್ ಆ ಮಕ್ಕಳ ಜೊತೆ ಒಂದು ಪ್ರೀತಿ ಇತ್ತು. ಆ ಪ್ರೀತಿ ಕೋಟಿ ಕೊಟ್ಟರು ಕೂಡ ಸಿಗ್ಲಿಕ್ಕಿಲ್ಲ, ಇನ್ನೂ ಸಿಗ್ಲಿಕ್ಕಿಲ್ಲ. ಅದನ್ನು ಕಳ್ಕೊಂಡೆ. ಈಗ ಸಾಕಷ್ಟು ಮಂದಿ ವಿಡಿಯೋನ ನೋಡ್ತಾ ಇರ್ತಾರೆ. ನಮ್ಮ MLA ಮೇಡಮ್ ಕೂಡ ನೋಡ್ಬೋದು. ಯಾಕೆಂತ ಹೇಳಿದ್ರೆ ಅವ್ರು ಈ ಕಡೆ ಬರ್ತಾ ಇರ್ತಾರೆ. ಹಾಗೆ ನಮ್ಮದು ಕೂಡ ಈಗ ಮೀಸಲಾತಿ ಇರುವಂತಹ ಕ್ಷೇತ್ರ ಕೂಡ. ಸೊ ಹಾಗಾಗಿ ನೀವು ವಿಡಿಯೋ ನೋಡ್ತಾ ಇರುವಾಗ ಅವರಲ್ಲಿ ಏನ್ ಕೇಳ್ತೀರಾ ಅಂತ, ಈಗ ಜನಗಳಲ್ಲಿ ಏನ್ ಕೇಳ್ತಾ ಇದ್ದೀರಾ? ಸಹಕಾರ ಯಾವ ರೀತಿ ಬೇಕು? ಈಗ ರಿಕವರಿ ಆಗತ್ತೆ ಅಂತ ಹೋಪ್ ಕೊಟ್ಟಿದ್ದಾರೆ. ಅಲ್ಲ ರೀ, ಅದು ಕಟ್ಟಾಗಿಲ್ಲ ಮೇಡಮ್, ಡ್ಯಾಮೇಜ್ ಆಗಿದೆ. ರಿಕವರಿ ಉಂಟಾ? ಖರ್ಚು ಸುಮಾರು ಉಂಟು. ಡ್ಯಾಮೇಜ್ ಅದು ಕಟ್ಟಾಗ್ಲಿಲ್ಲ. ರಿಪೋರ್ಟ್ ಉಂಟು. ಅಮೌಂಟ್ ನಮಗೆ ಅದು ಅಮೌಂಟ್ ಎಷ್ಟು ಕೊಟ್ಟರು ಕೂಡ ಬೇಗ ಅದು ಎಂತ ಅದು ಖರ್ಚಾಗ್ತದೆ. ಜೀವನಕ್ಕೆ ನಮಗೆ ಏನಾದ್ರೂ ಒಂದು ದಾರಿ ಬೇಕಲ್ಲ. ಬರೀ ಅಮೌಂಟ್ ಒಮ್ಮೆ ತಕೊಂಡು ಅದು ಖರ್ಚಾಗ್ತದೆ ಮೇಡಮ್. ಈಗ ಇಲಾಖೆಯಿಂದ ಏನಾದ್ರೂ ನಿಮಗೆ ಕಾಲ್ ಮಾಡುವಂತದ್ದು, ಈಗ ನೀವು ರಿಸೈನ್ ಕೊಡುವಾಗ ಪರಿಹಾರ ಏನಾದ್ರು ಕೊಡುವಂತ ಉಂಟಾ, ವ್ಯವಸ್ಥೆ ಉಂಟಾ ಏನಾದ್ರು? ಅದು NPS ಇದೊಂದು ಕೇಳಿದ್ದಾರೆ, ಅದು ಅಪ್ಲೈ ಮಾಡಿ ಆಗಿದೆ. ಅದೇ ಅಮೌಂಟ್ ಬರ್ಲಿಲ್ಲ. ಆಮೇಲೆ ಬಾಕಿದೆಲ್ಲ ಗ್ರಾಚ್ಯುಟಿ ಎಲ್ಲ ನಾಡಿದಂತೆ 60 ವರ್ಷ ಹಾಗೆ ಕೊಡ್ತಾರೆ. ಕೊಡ್ತೇವೆ ನಂಗೆ ಹಾಗೆ ಅಮೌಂಟ್ ಹಾಗೆ ಅಂತಲ್ಲ, ನಮಗೆ ಜೀವನಕ್ಕೊಂದು ಏನಾದ್ರು ಒಂದು ದಾರಿ ಮಾಡಿ ಕೊಡ್ತಿದ್ರೆ ಕೆಲಸ. ಈಗೆಲ್ಲ ನಾವೀಗ ಕೂತ್ಕೊಂಡ ನಾನೇನಾದ್ರು ಮಾಡುವಾಗ ಸ್ವಾವಲಂಬಿಯಾಗಿ ಹೌದೌದು. ಇಲ್ಲಿ ಮನೆಯಲ್ಲಾದ್ರೂ ಕೂಡ ನಾನೇನಾದ್ರು ಮಾಡ್ಬೇಕು. ಯಾವಾಗ್ಲೂ ಇನ್ನೊಬ್ಬರ ಕೈಯಲ್ಲಿ ಸತ್ಯವಾಗ್ಲೂ ಹೇಳ್ತೇವೆ ಮೇಡಮ್, ನಂಗೆ ಬೇರೊಬ್ಬರ ಕೈಯಿಂದ ಹಣ ತಗೊಳ್ಳೋದು ಇಷ್ಟವೇ ಇರ್ಲಿಲ್ಲ ಅಂತ. 2024 ತನಕ ನಾವು ಹಾಗೆ ಜೀವನ ಮಾಡಿದ್ದು. ನಾವು ಕಷ್ಟ ಪಡ್ಬೇಕು, ನಾವು ತಿನ್ಬೇಕು ಅಂತ. ಆದ್ರೆ ವಿಧಿ ನಮ್ಮನ್ನು ಏನೆಲ್ಲ ಮಾಡಿ ಆಗಿ ಬಿಟ್ಟಿತ್ತು ಅಂತ. ಈಗ ಎಲ್ಲರಲ್ಲೂ ಕೈ ಚಾಚುವಂತ ಪರಿಸ್ಥಿತಿ ನಮಗೆ ಬಂತು. ನಮಗೆ ಮನೆ ಕೂಡ ಅಷ್ಟಕ್ಕಷ್ಟೇ ಇರುವಂತಹದ್ದು. ಮನೆ ಇದು ಗೌರ್ಮೆಂಟ್ ಜಾಗ, ಮನೆ ಕೊಡ್ತೇವೆ, ಲೋನ್ ಆಗ್ತದೆ ಅಂತ ಹೇಳಿದ್ರು. ಆಮೇಲೆ ಆಗ್ಲೂ ಕೊಡ್ಲಿಲ್ಲ ಮೇಡಮ್. ಊರಿನವರೆಲ್ಲ ಸಹಕಾರ ಮಾಡಿದ್ದಾರೆ ಮೇಡಮ್ ನಿಮಗೆ? ಮಾಡಿದ್ದಾರೆ. ನಮ್ಮ ಊರಿನವರು ತುಂಬಾ ಹೆಲ್ಪ್ ಮಾಡಿದ್ದಾರೆ. ಮತ್ತೆ ಪರಿಚಯದವರು ಕೊಟ್ಟಿದ್ದಾರೆ. ತುಂಬಾ ಜನ, ನಾವು ಈ ಕ್ಷಣದವರೆಗೂ ನಾವಿರೋದು ಜನಗಳ ಹಣದಲ್ಲಿ ಇರೋದು. ನಮ್ಮಲ್ಲಿ ಈಗ ಏನಿಲ್ಲ. ನಾವು ಈ ಕ್ಷಣದವರೆಗೂ ನಾವು 24ರಿಂದ ಮೇಲೆ ಇಷ್ಟರವರೆಗೆ ಜನಗಳ ಹಣದಲ್ಲಿ ಇರೋದು. ನಾವು ಅವರಿಗೆ ಯಾವಾಗ್ಲೂ ಎಷ್ಟು ಚಿರಋಣಿ ಆಗಿದ್ರು ಸಾಕಾಗ್ಲಿಕ್ಕಿಲ್ಲ. ಕೊನೆಯದಾಗಿ ಏನ್ ಹೇಳ್ತೀರಾ ಅಂತ, ಈಗ ನೀವು ಹೇಳ್ತಾರೆ ಸ್ವಾವಲಂಬಿಯಾಗಿ ಕೆಲಸ ಮಾಡ್ಬೇಕು ಅನ್ನುವಂಥದ್ದು ಅಂತ. ನಿಮ್ಮ ಪ್ರಕಾರ ನೀವು ಏನ್ ಹೇಳುವಂತದ್ದು, ನಿಮ್ಮ ನಾಲೆಜ್ ಪ್ರಕಾರ ಏನ್ ಹೇಳ್ತೀರಾ ಅಂತ? ಪರಿಹಾರ ಅಂತ ಅಲ್ಲ, ಎಂತ ಗೊತ್ತು ಮೇಡಮ್, ನಮಗೆ ಅಮೌಂಟ್ ಎಷ್ಟು ಅದು ಖರ್ಚಾಗ್ತದೆ. ನಮಗೆ ಜೀವನಕ್ಕೆ ಇವತ್ತು ಕೊಡ್ತಾರೆ, ನಾಳೆ ಅದು ಖರ್ಚಾಗ್ತದಲ್ಲ. ನಾವು ಜೀವನಕ್ಕೆ ಏನಾದ್ರು ಬೇಕಲ್ಲ. ಏನಾದ್ರು ನಾನೇ ಒಂದು ಏನಾದ್ರು ಮಾಡುವಾಗೆ, ಸಣ್ಣ ಅಂಗಡಿಯೋ ಹಾಗೆ ಏನಾದ್ರು ಒಂದು ಮಾಡುವಾಗೆ ಆಗೊಂದು ಮಾಡಿಕೊಟ್ಟೆ ಒಳ್ಳೇದಿತ್ತು ನಮಗೆ. ಜೀವನಕ್ಕೆ ಅದಾದ್ರೂ ಒಂದು ಆಗ್ತದಲ್ಲ ಮೇಡಮ್. ಮತ್ತೆ ಯಾವಾಗ್ಲೂ ಅದು ಒಳ್ಳೇದಲ್ಲ ಅಂತ. ತುಂಬಾ ಸಲ ಕೊಟ್ಟಿದ್ದಾರೆ ನನಗೆ ಅಮೌಂಟ್. ತುಂಬಾ ಸಲ ತುಂಬಾ ಜನ ಕೊಟ್ಟಿದ್ದಾರೆ. ಪದೇ ನಾವು ಅದು ಸರಿಯಾಗುದಿಲ್ಲ. ನಾವು ಕೇಳಬಾರದು, ಅದೊಂದು ಕೇಳಬಾರದು. ಕೆಲಸಕ್ಕೆ ಹೋಗ್ಲಿಕ್ಕೆ ಇಲ್ಲ ಇರುದಿಬ್ರೇ ಇರುದು, ಮಕ್ಕಳಿಲ್ಲ. ಸಹಕಾರ ಮಾಡ್ತಾರೆ ಹಸ್ಬೆಂಡ್? ಅವರ ಸಹಕಾರದಲ್ಲಿ ನಾವೀಗ ಇರೋದು. ಹೌದೌದು ಮ್ಯಾಮ್. ಹಾಗೆ ಇರ್ತಾ ಇದ್ರೆ ಈ ಕೆಲಸಕ್ಕೆ ಹೋಗ್ತಾ ಇದ್ರಿ ಡೈಲಿ? ಹಾಗೆ ಏತ್ ಕಷ್ಟ ಉಂಡಿಲ್ಲ ಸುಮಾರು ಕಷ್ಟ ಪಂಡ ಸುಕ್ಕನೆ ಅದು ಕಷ್ಟ ಆಪುಂಡು ಅಂಡ್ಲ ಮಣ್ಪದೆ ಆಪುಜಿ. ಹಾಗಾಗಿ ತುಂಬಾ ಕಷ್ಟ ಇದೆ ಅನ್ನುವಂತ ಎಲ್ಲ ಇದು ಸ್ಥಾನಕ್ಕೆ ಹೋಗುವಾಗ ಎಲ್ಲ ತುಂಬಾ ಕಷ್ಟ. ಆದ್ರೂ ಮಡದಿಗೆ ಕೇರ್ ಮಾಡ್ತಾ ಇದ್ದೀರಾ ನೀವು? ಮಾಡದೇ ಆಗುದಿಲ್ಲ, ಮಾಡ್ಲೇಬೇಕಲ್ವಾ ಅಂತ. ಹಾಗೆ ಏನ್ ಹೇಳ್ತೀರಾ ನೀವು ಅಂತ? ರಿಕ್ಷಾ ನಿಂತಲ್ಲೇ ನಿಂತಿದೆ, ಕೆಲಸಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ. ಸಂಪಾದನೆ ಯಾವುದೊಂದು ರೂಪಾಯಿ ಮಾಡ್ಲಿಕ್ಕೆ ಆಗುದಿಲ್ಲ. ಇಷ್ಟು ದಿವಸ ಎಲ್ಲ ಊರಿನವರೇ ಕೊಟ್ಟ ಹಣ ಎಲ್ಲ ಇತ್ತು, ಅದನ್ನ ನಾವು
ಉಪಯೋಗ ಮಾಡಿಕೊಂಡಿರೋದು. ಈಗ ಕಷ್ಟ ಆಯಿತು ಸುಮಾರು, ಮೆಡಿಸನ್ಗೆಲ್ಲ ತುಂಬ ಕಷ್ಟ ಉಂಟು. ಇಬ್ರಿಗೊಂದು ಸಣ್ಣ ಗೂಡನ್ನ ನಿರ್ಮಿಸಿ ಕೊಟ್ರೆ ಬದುಕ್ತೀರಾ ಅನ್ನುವಂತ ಮಾತು ಅಲ್ವಾ? ನಮಸ್ತೆ, ಹೆಸರು? ಲಿಂಗಮ್ಮ ಅಂತ. ಓಕೆ, ಇಲ್ಲಿ ನೀವು ಎಷ್ಟು ವರ್ಷದಿಂದ ಅಂಗನವಾಡಿ ಹೆಲ್ಪರ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ ನೀವು? ಅಲ್ಲ ಅವರಲ್ಲ, ಒಟ್ಟು ಎಷ್ಟು ವರ್ಷ ಆಯ್ತು ಇಲ್ಲಿ ನೀವು? 23 ವರ್ಷ ನೀವು ಇಲ್ಲಿ ಕೆಲಸ, ಬೇರೆ ಕಡೆ ಇದ್ರಿ? ಇಲ್ಲಿ ಮದುವೆ ಆದ್ಮೇಲೆ ಇಲ್ಲಿ ಬಂದು ಮಾಡಿ. ಓಕೆ, ಈಗ ನಿಮ್ಮೊಟ್ಟಿಗೆ ಟೀಚರ್ ಇದ್ರು? ಟೀಚರ್ ಹೇಗಿದ್ರು ಅಂತ? ಎಲ್ಲದರಲ್ಲಿ ಕೂಡ ಇದ್ರು ಅವರು. ಎಲ್ಲ ಡ್ಯಾನ್ಸ್ ಮಕ್ಕಳಿಗೆ ಮಾಡಿಸಿದಲ್ಲಿ, ಮತ್ತೆ ಆಟ ಆಡಿಸಿದ್ರಲ್ಲಿ, ಮತ್ತೆ ಪಾಠ ಹೇಳಿಕೊಡುವುದರಲ್ಲಿ ಎಲ್ಲದರಲ್ಲಿ ತೊಂದರೆ, ಎಲ್ಲ ಹುಷಾರಿದ್ರು. ಸಡನ್ ಎಂತ ಅದು ಅವರಿಗೆ? ಸಡನ್ ಅದೇ ಅವರು ಆ ದಿವಸ ನಾನು ಇದ್ದೇನೆ, ನಾನು ಒಟ್ಟಿಗೆ ಅವರಿಗೆಲ್ಲ ಕಾಡಿಗೆ ಎಲ್ಲ ಹೋಗುವಾಗ ಸೌದೆ ಕೊಯ್ತಿರುವಾಗ ಗೆದ್ದು ಇದ್ದೇವೆ. ಆಮೇಲೆ ಕೆಲಸಕ್ಕೆ ಬರ್ಲಿಕ್ಕೆ ಆಗ್ಲಿಲ್ಲ. ನಿಮ್ಗೆ ಫೋನ್ ಎಂತಾದ್ರು ಮಾಡ್ತಾರೆ, ಹೇಳ್ತಾರೆ ಕಷ್ಟಗಳನ್ನ? ಹೇಳ್ತಾರೆ. ಎಂತ ಹೇಳ್ತಾರೆ? ಹೀಗೆ ಆಯ್ತಕ್ಕ ಎಂತ ಮಾಡುದು ಅಂತ ಹೇಳ್ತಾರೆ. ಮತ್ತೆ ಆಡುವುದು ಜಾಸ್ತಿ, ಹೋಗ್ತಾ ಇರ್ತಾರೆ. ಮಕ್ಕಳನ್ನೇ ತನ್ನ ಮಕ್ಕಳು ಅಂತ ಅನ್ಕೊಂಡಿದ್ರೆ, ಮಕ್ಕಳನ್ನೇ ಹಾಗೆ ತನ್ನ ಮಕ್ಕಳು ಅಂತೇಳಿ ಅನ್ಕೊಂಡಿದ್ರು. ಈಗ ಹೀಗೆ ಆಗ್ತದೆ ಅಂತ ಅನ್ಕೊಂಡಿರ್ಲಿಲ್ಲ ಅವರು. ಇವರಾಗೆ ಸಾಮಾನ್ಯ ನಾನು ನೋಡುವ ಅಷ್ಟರಲ್ಲಿ ಯಾವ ಟೀಚರ್ಗಳು ಇರ್ಲಿಲ್ಲ. ಎಂತ ಅವರಾಗೆ ಯಾವ ಟೀಚರ್ ಇಲ್ಲ. ಅಂಗನವಾಡಿ ಕಲ್ಮಕಾರ ಶಾಲೆಯಲ್ಲಿ ಮೊದಲು ಟೀಚರ್ ಆಗಿ ನೇತ್ರಾವತಿ ಇದ್ರು. ಅವರು ಒಳ್ಳೆ ಟೀಚರು, ಮಕ್ಕಳಿಗೆಲ್ಲ ಚೆನ್ನಾಗಿ ಹೇಳಿಕೊಡ್ತಿದ್ರು. ಹಾಗೆ ಅವರಿಗೆ ಅಕಸ್ಮಾತ್ ಆಗಿ ಏನೋ ಮರದ ಗೆಲ್ಲು ಬಿದ್ದು ಅವರು ಪಾಪ ಬೆನ್ನು ಮೂಳೆ ಇದರಲ್ಲಿ ಪ್ರಾಬ್ಲಮ್ ಆಗಿ ಅವ್ರಿಗೆ ನಡಿಲಿಕ್ಕೆ ಕೂಡದಾಗೆ ಆಗಿ ಪಾಪ ಮಲಗಿದಲ್ಲೇ ಆಗಿ ಎಲ್ಲರೂ ಸಹಾಯ ಮಾಡಿದ್ರು. ಅವ್ರಿಗೆ ಏನಿಲ್ಲ, ಮಕ್ಕಳಿಲ್ಲ, ಗಂಡನಿಗೂ ಆರೋಗ್ಯ ಇಲ್ಲ, ಅವರಿಗೂ ಹೀಗೆ ಆಯ್ತಲ್ಲ ಅಂತ ನಮಗೆಲ್ಲ ತುಂಬಾ ಬೇಸರ. ಹಾಗೆ ಅವರ ಆರೋಗ್ಯವೇ ಇಲ್ಲದೆ ನಡಿಲಿಕ್ಕೆ ಆಗದೆ ಮಲಗಿದಲ್ಲೇ ಆಗಿ ಎಲ್ಲರೂ ಸಹಾಯ ಕೊಟ್ಟಿದ್ದಾರೆ. ಎಲ್ಲರೂ ಹಣ ಎಲ್ಲ ಕೊಟ್ಟು ಸಹಾಯ ಮಾಡಿ ಮೆಲ್ಲ ವೀಲ್ ಚೇರ್ ಅಲ್ಲಿ ಅವರು ಆ ಕಡೆ ಈ ಕಡೆ ಹೋಗುವಾಗ ಆಗಿದರಷ್ಟೇ. ಅವರ ನೋಡಿಕೊಳ್ಳಿಕ್ಕೂ ಯಾರೂ ಇಲ್ಲ, ಹಸ್ಬೆಂಡಿಗೂ ಅಷ್ಟು ಹುಷಾರಿಲ್ಲ. ಹಾಗಾಗಿ ನೀವೆಂತ ಹೇಳುವಂತದ್ದು ಈಗ ನೀವು ಸರ್ಕಾರಕ್ಕೆ? ಈಗ ಅವರ ಈಗ ಕೆಲಸ ಮಾಡ್ತಾ ಇದ್ರು, ಕೆಲಸದಲ್ಲಿ ಅವರಿಗೆ ಈಗ ಏನು ಅಂತ ಹೇಳಿದ್ರೆ ಅಂಗನವಾಡಿಯಲ್ಲಿ ದುಡಿಲಿಕ್ಕೆ ಸಾಧ್ಯವೇ ಇಲ್ಲ ಅವ್ರಿಗೆ. ಇನ್ನು ತೇಳುವಲ್ಲಿವರೆಗೆ ಆದ ನಂತರ ಅವ್ರಿಗೆ ಸೈನ್ ಕೊಟ್ರು. ಪಾಪ ಅವ್ರಿಗೆ ಒಂದು ಆಸೆ ಇತ್ತು, ಅದು ಇದುವೇ ಇಲ್ಲ ಅವ್ರಿಗೆ ಇನ್ನೀಗ ಆಗ್ಲಿಕ್ಕಿಲ್ಲ. ಅವ್ರಿಗೆ ಇನ್ನು ಜೀವನಕ್ಕೆ ಮಕ್ಕಳು ಇಲ್ಲ, ಉತ್ಪತ್ತಿ ಇಲ್ಲ, ಮನೆಯೂ ಬೀಳ್ಲಿಕ್ಕಾಗಿದೆ ಅವರಿಗೆ. ಹಣ ಅಂತ ಹೇಳುವಂತದ್ದು ಅವರಿಗೆ ಎಂತದೂ ಇಲ್ಲ ಅವರ ಕೈಯಲ್ಲಿ. ಅಂದ್ರೆ ಜಾಬ್ ಇದ್ರಲ್ಲ ಅವರ ಹಣ ಇರುವುದು ಅವರ ಕೈಯಲ್ಲಿ, ಅವ್ರ ಹತ್ರ ಹಣವೇ ಇಲ್ಲ. ಈಗ ಶಿಕ್ಷಕಿಗೆ ಒಳ್ಳೆ ಕೆಲಸ ಮಾಡಿದ್ದಾರೆ. ಮಕ್ಕಳಿಗೆ ಚೆನ್ನ ಇವತ್ತು ಕೂಡ ಅವರ ಟೀಚರ್ ಅಂತ ಹೇಳಿದ್ರೆ ಮಕ್ಕಳಿಗೆ ಅಷ್ಟು ಅಚ್ಚುಮೆಚ್ಚು ಅವರು. ನಿಮ್ಮ ಮಕ್ಕಳು ಹೋಗಿದ್ದಾರೆ? ನಮ್ಮ ಮಕ್ಕಳಂದ್ರೆ ಕೊಲ್ಲಮಗರಕ್ಕೆ ಹೋದ್ದು. ಆದ್ರೆ ಕೂಡ ಈಗ ಹೆಚ್ಚು ಮಾತಾಡ್ರೆ ನಾನು ಗರ್ಭಿಣಿ ಆಗಿರುವಾಗ ಸಮೇತ ಅವರು ನಮಗೆ ಅಲ್ಲಿ ಬರ್ಲಿಕ್ಕೆ ಹೇಳಿ ಫುಡ್ಗಳೆಲ್ಲ ಕೊಟ್ಟು, ಅಂದ್ರೆ ಅವರ ಕರ್ತವ್ಯ ಅಂತ ಹೇಳಿದ್ರೆ ಇಲ್ಲಿ ಎಲ್ಲವರು ಯಾರು ಕೂಡ ಬಾಕಿ ಇಲ್ಲ, ಎಲ್ಲ ಮನೆ ಭೇಟಿ ಕೊಟ್ಟು ಅವರು ಎಲ್ಲವರಿಗೂ ಬೇಕಾದಾಗೆ ಸಪ್ಲೈ ಮಾಡೋದು, ಕೊಡುದು, ಮಾಡೋದು ಎಲ್ಲದು ಅವರ ಡ್ಯೂಟಿ ಏನುಂಟು. ಅವರಿಗೆ ಅಲ್ಲಿ ನೆಟ್ವರ್ಕ್ ಸಿಗದಿದ್ರೆ ಕೂಡ ಅವರು ಇಲ್ಲಿ ಬಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತು ರಾತ್ರಿ 9 ಗಂಟೆವರೆಗೆ ಕೂತು ಅವರು ಅವರ ಕೆಲಸವನ್ನು ಪೂರೈಸಿ ಹೋಗ್ತಿದ್ರು. ಹಾಗಾಗಿ ಆ ಮಟ್ಟಿಗೆ ಅವರ ಮೇಲೆ ಏನೂ ಹೇಳುವಾಗಿಲ್ಲ, ಒಳ್ಳೆ ಟೀಚರ್. ಅವರಿಗೆ ಎಲ್ಲರೂ ಸೇರಿ ಸಹಾಯ ಮಾಡಿ ಅವರನ್ನು ಮುಂದೆ ನಡೆಯುವಾಗೆ ಮಾಡ್ಬೇಕು ಅಂತ ನನಗೆ ಕೂಡ ಒಂದು ಆಸೆ. ಇದಿಷ್ಟು ನೇತ್ರಾವತಿ ಅವರ ಮಾತು. ನನಗೆ ಹೋಪ್ ಇದೆ, ನಾನು ಎದ್ದು ನಿಲ್ತೇನೆ ಅನ್ನುವಂತಹ ಧೈರ್ಯ ಇದೆ ಅನ್ನುವಂತಹ ಮಾತನ್ನು ಅವ್ರು ಹೇಳ್ತಾ ಇರುವಂತಹದ್ದು. ನನಗೆ ಹಣ ಬೇಡ, ಹಣ ಸಾಕಷ್ಟು ಮಂದಿ ಸಹಕಾರ ಮಾಡಿದ್ದಾರೆ, ಬಂದ್ರೆ ತಗೊಳ್ತೀರಿ ಅಲ್ವಾ? ವಿಡಿಯೋ ನೋಡ್ತಾ ಇದ್ರೆ ಅವರಿಗೆ ಕಷ್ಟವಿದೆ, ಹಾಗಾಗಿ ಅವರಿಗೆ ಮನೆ ಖರ್ಚಿಗೆ, ದಿನದ ಖರ್ಚಿಗೆ ಹಣಗಳು ಕೂಡ ಬೇಕಾಗತ್ತೆ, ಎಷ್ಟಿದ್ರು ಕೂಡ ಸಾಕಾಗುದಿಲ್ಲ ಅನ್ನುವಂಥ ಮಾತನ್ನ ಅವರು ಹೇಳಿರುವಂತಹದ್ದು. ನನಗೆ ಸ್ವಾವಲಂಬಿಯಾಗಿ ಬದುಕಬೇಕು, ಸಣ್ಣ ಅಂಗಡಿಯನ್ನ ಮಾಡಿಕೊಟ್ರೆ ನನಗೆ ಅಕ್ಷರಗಳು ಗೊತ್ತಿದೆ, ನಾನು ಏನಾದ್ರೂ ಜೀವನ ಪರ್ಯಂತ ಕೆಲಸ ಮಾಡಿಕೊಂಡೇ ಜೀವನವನ್ನ ಸಾಗಿಸ್ತೇನೆ ಅನ್ನುವಂತಹ ಮಾತನ್ನ ನೇತ್ರಾವತಿ ಅವರು ಹೇಳಿರುವಂತಹದ್ದು. ಸಾಕಷ್ಟು ಮಕ್ಕಳಿಗೆ ವಿದ್ಯಾದಾನವನ್ನ ಮಾಡಿರುವಂತಹದ್ದು. ಹಾಗಾಗಿ ಅವರೊಂದಿಗೆ ನೀವು ನಿಲ್ಬೇಕನ್ನುವಂತಹ ಮಾತುಗಳನ್ನ ಹೇಳ್ತಾ, ರಿಪೋರ್ಟರ್ ಶಿವರಾಮ ಕಜೆ ಮೂಲೆ ಜೊತೆಗೆ ಶಿವಪ್ರಸಾದ್ ಆಲೇಟಿ ಹಾಗೂ ಕುಶಲಪ್ಪ ಕಾಂತಕುಮಾರಿ, ನಾನು ಪೂಜೆ ಶ್ರೀತೇಶ್ ಕೋಡಿ, ಸುದ್ದಿ ನ್ಯೂಸ್ ಸುಳ್ಳೆ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.
ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ರೇಖಾ ಸುಭಾಷ್. ನಾನು ದಯಾನಂದ ಕೊರತೋಡಿ. ನಾನು ಪ್ರಜ್ಞಾ ಸಾಲ್ಯನ್ ಕೇರ್ಪಳ. ನಾನು ಯಶ್ವಿತ್ ಕಾಳಮನೆ. ನಾನು ಜಯಶ್ರೀ ಕೊಯ್ಗೋಡಿ. ನಾನು ಶಿವಪ್ರಸಾದ್ ಆಲಿಟಿ. ನಾನು ಪೂಜಶ್ರೀ. ನಾನು ದುರ್ಗಾ ಕುಮಾರ್ ನಾಯರ್ಕೆರೆ.